ಟೇಸ್ಟ್ ಮಾಡು, ತಿನ್ನೋಡು. ಹೌಸ್ ಇಟ್? ಯಮ್. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ನಾನಿವತ್ತು ಹೆಲ್ದಿ ಸ್ನ್ಯಾಕ್ ಏನಾದರೂ ಮಾಡ್ಕೊಳ್ಳೋಣ ಅನ್ಕೊಂಡೆ. ಯಾವಾಗಲೂ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿರ್ಬೇಕಾದ್ರೆ ಏನು ತಿನ್ನೋದು ಅಂತ ಯೋಚನೆ ಆಗುತ್ತೆ. ಚಾಕ್ಲೇಟ್ ತಿಂದ್ರೆ ಗಿಲ್ಟ್ ಇರುತ್ತೆ, ದಪ್ಪ ಆಗಿಬಿಡ್ತೀವಿ ಅಂತ. ಅದಕ್ಕೆ ಏನಾದರೂ ಡ್ರೈ ಫ್ರೂಟ್ಸಲ್ಲಿ ಹೆಲ್ದಿ ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಹಾಗೆ ಮಾಡೋ ಟೈಮಲ್ಲಿ ನಾನು ಇಲ್ಲಿ ಲಾಸ್ಟ್ ಮಂತ್ ಎಲ್ಲ ಫೆಸ್ಟಿವಲ್ಸ್ ತುಂಬ ಆಯ್ತಲ್ಲ, ಸೊ ಆ ಫೆಸ್ಟಿವಲ್ಸ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ. ಒಬ್ವಿಯಸ್ಲಿ ನಾ ಬೆಂಗಳೂರಲ್ಲೂ ಇಲ್ಲಿಗೂ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಮೊದಲಿಗೆ ಡ್ರೈ ಫ್ರೂಟ್ಸ್ ಚಾಕ್ಲೇಟಿಗೆ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಸೀಡ್ಸ್ ತಗೊಂಡಿದ್ದೀನಿ, ಪಂಪ್ಕಿನ್ ಸೀಡ್, ಸನ್ಫ್ಲವರ್ ಸೀಡ್ಸ್ ಎಲ್ಲ. ಹಾಗೆ ಇದು ನಟ್ಸ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಪಿಸ್ತಾ, ಗೋಡಂಬಿ, ಬಾದಾಮಿ ಮತ್ತೆ ವಾಲ್ನಟ್ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಸ್ವೀಟ್ನೆಸ್ಗೆ ಖರ್ಜೂರ ಇಟ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಫ್ಲಾಕ್ ಸೀಡ್ಸ್ ಹಾಕಕ್ಕೆ, ಮತ್ತೆ ಹನಿ. ಅಷ್ಟು ಸ್ವೀಟ್ ಸಾಕಾಗಲ್ಲ, ಸೊ ಸ್ವಲ್ಪ ಹನಿ ಅದಕ್ಕೆ. ಮತ್ತೆ ಡಾರ್ಕ್ ಚಾಕ್ಲೇಟ್ಗೆ ನಾನು ಗ್ಯಾಲಕ್ಸಿ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 70% ಕೋಕೋ ಇರುತ್ತೆ. ಆಕ್ಚುಲಿ ಡಾರ್ಕ್ ಚಾಕ್ಲೇಟ್ ತುಂಬಾ ಒಳ್ಳೇದು ಸ್ಕಿನ್ಗೆ, ಅದಕ್ಕೆ ಇದೆಲ್ಲ ತಗೊಂಡಿದ್ದೀನಿ. ಇದನ್ನೆಲ್ಲ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಅದು ಬಿಸಿ ಆಗಲಿ. ಸೊ ಏನಪ್ಪಾ ಅಂದ್ರೆ ಲಾಸ್ಟ್ ಮಂತ್ ಎಲ್ಲ ಕಂಟಿನ್ಯೂಸ್ ಫೆಸ್ಟಿವಲ್ಸ್ ಬಂತು. ಫಸ್ಟ್ ಶಿವರಾತ್ರಿ ಬಂತು, ಶ್ರಾವಣ ಮಾಸ ಇಲ್ಲಿ. ಶಿವರಾತ್ರಿ ಬಂತು, ಹಾಗೆ ಇಂಡಿಪೆಂಡೆನ್ಸ್ ಡೇ, ರಕ್ಷಾ ಬಂಧನ್, ಕೃಷ್ಣ ಜನ್ಮಾಷ್ಟಮಿಗೆ ಕಂಟಿನ್ಯೂಸ್ ಆಗಿ ಬಂತು. ಫಸ್ಟ್ ಶಿವರಾತ್ರಿ ಹೇಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಶಿವರಾತ್ರಿನಲ್ಲಿ ನೀವೆಲ್ಲ ನೋಡಿರ್ಬೋದು, ಒಂದು ರೀಲ್ ಫುಲ್ ವೈರಲ್ ಆಗಿತ್ತು. ಶಿವಪ್ಪನ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಿರೋ ತರ. ಅದು ವುಡನ್ ಸ್ಕಲ್ಪ್ಚರ್ಸ್ ಅಲ್ಲಿ ಅಥವಾ ಯಾವ್ದಾದ್ರು ವುಡನ್ ಸ್ಕಲ್ಪ್ಚರ್ಸ್ ಅಲ್ಲಿ ಮಾಡಿರೋದನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಿರೋದು ನೋಡಿರ್ತೀರಾ. ಅದು ತುಂಬಾನೇ ವೈರಲ್ ಆಗಿತ್ತು. ನಾನು ಯಾವಾಗ್ಲೂ ನೋಡ್ತಿದ್ದೆ ಜನ ಹೋಗೋದನ್ನ. ನಾನು ಹಾಗೆ ಕೇಳ್ದೆ, ಇಲ್ಲಿ ಏನದ್ರದ್ದು ವಿಶೇಷ ಅಂತ. ಅದೇನಂದ್ರೆ ನಮ್ ಕಡೆ ಪಾದಯಾತ್ರೆ ಮಾಡ್ತಾರಲ್ಲ, ಧರ್ಮಸ್ಥಳಕ್ಕೆ ಹೋಗೋದು ನಡ್ಕೊಂಡು ಬೆಂಗಳೂರಿಂದ ಹಾಸನಿಂದ ಎಲ್ಲ, ಅದೇ ತರ ಇದುವೇನು ಇಲ್ಲಿ ಬರೀ ಹೊತ್ಕೊಂಡು ಹೋಗೋದಲ್ಲ, ನೀರ್ನ ಸಹ ತರ್ತಾರೆ ಅವರು. ಯಾವ್ದಾದ್ರು ನದಿಯಿಂದ, ಗಂಗಾ ನದಿ ಇಲ್ಲ ಯಮುನಾ ನದಿ, ಅಥವಾ ಅವರು ಲೋಕಲ್ ಅಲ್ಲಿ ಯಾವ್ದಾದ್ರು ಪಾಂಡ್ ಇದ್ರೆ ಆ ನೀರ್ನ ತಗೊಂಡ್ ಬರ್ತಾರೆ, ಇಲ್ಲ ಹರಿಯಾಣದಲ್ಲಿರೋ ಸರಸ್ವತಿ ನೀರ್ನ ತಗೊಂಡ್ ಬರ್ಬೇಕು. ಆ ತಂದಿರೋ ನೀರ್ನ ಶಿವಲಿಂಗಕ್ಕೆ ಅರ್ಪಿಸ್ಬೇಕು ಅಂತ. ಯಾವ್ದಾದ್ರು ಟೆಂಪಲ್ ಇರೋ ಹತ್ರದ, ಅವ್ರ ಮನೆ ಹತ್ರ ಇರೋ ಟೆಂಪಲ್ಗೆ ಅಥವಾ ಅವ್ರ ಮನೆಯಲ್ಲೇ ಪೂಜೆ ಮಾಡ್ತಿರೋ ಲಿಂಗಕ್ಕೆ ಆ ನೀರ್ನ ತಗೊಂಡ್ ಬಂದು ಅಭಿಷೇಕ ಮಾಡಬೇಕು. ಈ ಕಡೆ ವಿಶೇಷ ಏನ್ ಗೊತ್ತಾ, ನಮ್ಮೂರ್ ಕಡೆ ಎಲ್ಲ ಲಿಂಗನ ಮುಟ್ಟಕ್ಕೂ ಬಿಡೋದಿಲ್ಲ, ಆದ್ರೆ ಇಲ್ಲಿ ಲಿಂಗಾಗ ಅಭಿಷೇಕ ಮಾಡಕ್ ಬಿಡ್ತಾರೆ ಹಾಗೂ ಮುಟ್ಟಕ್ಕೂ ಬಿಡ್ತಾರೆ. ಇದು ನಡೆಯೋದು ಶ್ರಾವಣ ಮಾಸದಲ್ಲಿ. ಶಿವರಾತ್ರಿ ಬರೋ ಅಷ್ಟೊತ್ತಿಗೆ ಶಿವಪ್ಪನಿಗೆ ಅಭಿಷೇಕ ಮಾಡ್ತಾರೆ. ಇವಾಗ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಆಫ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡ್ಬಿಡೋಣ. ಅದು ಚೆನ್ನಾಗಿ ರೋಸ್ಟ್ ಆಗಿದೆ, ಸ್ವಲ್ಪ ತಣ್ಣಗಾಗ್ಲಿ. ಅಷ್ಟೊತ್ತಿಗೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಹೆಗಲ್ ಮೇಲೆ ಇಟ್ಕೊಳ್ತಾರಲ್ಲ, ಅದನ್ನ ಕವಾಡ್ ಅಂತ ಕರೀತಾರೆ. ಆಮೇಲೆ ಹೊತ್ಕೋತಾರಲ್ಲ, ಅವ್ರನ್ನ ಕನ್ವರಿಯಾಸ್ ಅಂತ ಕರೀತಾರೆ. ಆಮೇಲೆ ಇವ್ರು ಸಹ ಬರಿ ಕಾಲ್ನಲ್ಲಿ ನಡೆಯೋದು, ಅಂದ್ರೆ ಮೋಸ್ಟ್ ಆಫ್ ದಿ ಪೀಪಲ್ ಬರಿ ಕಾಲಲ್ಲಿ ನಡೆಯೋದು. ಬರಿ ಕಾಲಲ್ಲಿ ನಡಿಲಿಲ್ಲ ಅಂದ್ರೆ ಚಪ್ಪಲ್ ಹಾಕೊಳ್ಳಲ್ಲ. ಏನಾದ್ರೂ ಪ್ಲಾಸ್ಟಿಕ್ ಕವರು ಅಥವಾ ಏನಾದ್ರೂ ಬಿಸಿಲು ತಾಕದೇ ಇರ್ಲಿ ಅನ್ನೋ ತರ ಏನಾದ್ರೂ ಕವರ್ ಮಾಡ್ಕೋತಾರೆ ಕಾಲ್ನೇ ಹೊರತು ಚಪ್ಪಲ್ ಅಂತೂ ಹಾಕೊಳ್ಳಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಆಕ್ಚುಲಿ. ತಣ್ಣಗಾಗಿದೆ, ಅದನ್ನ ಜಾರ್ ಹಾಕೊಂಡು ಚೆನ್ನಾಗಿ ಉಟ್ಕೊಳ್ಳೋಣ. ಇದನ್ನ ಹಾಕೊಂಡೆ. ಹಾಗೆ ಸ್ವೀಟ್ನೆಸ್ಗೆ ಅಂತ ಅವಾಗ್ಲೇ ಇಟ್ಕೊಂಡಿದ್ನಲ್ಲ, ಇದನ್ನ ಹಾಕ್ತಿದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ಹನಿ ಹಾಕೊಳ್ಳೋಣ. 1 ಸ್ಪೂನ್ ಹನಿ ಸಾಕು. ಈಗ ಇದು ರುಬ್ಕೊಂಡಾಯ್ತು. ಇವಾಗ ಇದನ್ನ ಈ ತರ ಒಂದ್ ಇದ್ರಲ್ಲಿ ಹಾಕ್ಬಿಡ್ತೀನಿ.
ಅಷ್ಟೊತ್ತಿಗೆ ಚಾಕ್ಲೇಟ್ನ ಮೆಲ್ಟ್ ಮಾಡಕ್ಕೆ ಇಟ್ಬಿಡೋಣ ಅವನಲ್ಲಿ. ಇಟ್ಬಿಡ್ತೀನಿ. ಆಗ್ಲಿ ಅದು ತರ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ. ಆಕ್ಚುಲಿ ನಂಗೆ ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ನಾನು ಎಲ್ಲ ಕುತ್ಕೊಂಡು ಒಂದೇ ಸತಿ ಹೇಳ್ತೀನಿ. ಇದಾದ್ಮೇಲೆ ಇದಾಗಿದೆ, ಚಾಕ್ಲೇಟ್ ಕೂಡ ಮೆಲ್ಟ್ ಆಯ್ತು, ಫುಲ್ ಯಮ್ಮಿಯಾಗಿ ಕಾಣಿಸ್ತಿದೆ. ಇದನ್ನ ಇದ್ರ ಮೇಲೆ ಕೋಟಿಂಗ್ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ನಾನು ಸೆಸಮಿ ಸೀಡ್ಸ್ ಹಾಕ್ತಾ ಇದ್ದೀನಿ. ಇದು ಆಲ್ರೆಡಿ ರೋಸ್ಟೆಡ್. ಸೆಸಮಿ ಸೀಡ್ಸ್ ಆದ್ಮೇಲೆ ಮೇಲ್ಗಡೆ ಸುಮ್ಮನೆ ಹಾಗೆ ಒಂದೆರಡು ಸೀಡ್ ಹಾಕ್ತಾನೆ. ನೋಡಕ್ಕಂತೂ ಸಖತ್ತಾಗಿದೆ. ಇದನ್ನ ಸ್ವಲ್ಪ ಹೊತ್ತು ರೆಫ್ರಿಜರೇಟ್ ಮಾಡೋಣ. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ರೆಡಿ ಆಗೋ ಅಷ್ಟೊತ್ತಿಗೆ ಇವಾಗ ಯಾವ ಡಿಸ್ಟ್ರಾಕ್ಷನ್ ಎಲ್ಲ ಹೇಳ್ತೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಬರಿಗಾಲಲ್ಲಿ ನೆಡ್ಕೊಂಡು ಹೋಗ್ತಾರೆ. ಮತ್ತೆ ಬಿಸಿಲೇ ಇರಲಿ ಮಳೆ ಇರಲಿ ಅವ್ರು ಏನು ಯೋಚನೆ ಮಾಡಲ್ಲ, ನೆಡ್ಕೊಂಡು ಹೋಗ್ತಿರ್ತಾರೆ. ಅಷ್ಟು ಭಾರನ ಹೊತ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ದಾರಿ ಉದ್ದಕ್ಕೂ ಬೋಲ್ ಬಮ್ ಹರ ಹರ ಮಹಾದೇವ್ ಅಂತ ಚಾಂಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದನ್ನ ಒಬ್ರೋ ಇಬ್ರು ಮಾಡೋದಲ್ಲ, ಲಕ್ಷಾಂತರ ಜನ ಮಾಡ್ತಾರೆ ಹರಿಯಾಣದಲ್ಲಿ. ಪ್ರತಿ ವರ್ಷನೂ ಇಷ್ಟೇ ಜನ ಇರ್ತಾರೆ, ಕಮ್ಮಿ ಅಂತೂ ಆಗಲ್ಲ. ಇನ್ನೊಂದೇನಂದ್ರೆ ಅಕಸ್ಮಾತ್ ಅವರಿಗೆ ವಾಶ್ರೂಮ್ ಏನಾದ್ರು ಹೋಗ್ಬೇಕಾಗಿತ್ತು ಅಂತೆಲ್ಲ ಆದ್ರೆ ಅವರು ಮತ್ತೆ ಪುನಃ ಫುಲ್ ಸ್ನಾನ ಮಾಡಿನೇ ಕಂಟಿನ್ಯೂ ಮಾಡಬೇಕು. ಯೂಶಲಿ ಹೈವೇಸ್ ಅಲ್ಲೇ ಟ್ರಾವೆಲ್ ಮಾಡೋದ್ರಿಂದ ಇವರೆಲ್ಲ ಟ್ರಾಫಿಕ್ ರೂಲ್ಸ್ ಸಹ ಅವಾಗ ಚೇಂಜ್ ಮಾಡಿರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಬರಬಾರ್ದಂತ. ಇಲ್ಲಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹರಿಯಾಣದಲ್ಲಿ ಈ ವ್ರತ ಮಾಡೋರ್ಗೆ ಟ್ರಾಫಿಕ್ ರೂಲ್ಸ್ ಮತ್ತೆ ಈ ದೊಡ್ಡ ದೊಡ್ಡ ಜನ ಪೊಲಿಟಿಷಿಯನ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ದಾರಿ ಉದ್ದಕ್ಕೂ ಫುಡ್ ಸಪ್ಲೈ, ವಾಟರ್ ಸಪ್ಲೈ ಮತ್ತೆ ಅವ್ರಿಗೆ ರೆಸ್ಟಿಂಗ್ ಏರಿಯಾ ಅಂತ ಅವ್ರಿಗೆ ಅಂತ ಸ್ಪೆಷಲ್ ಆಗಿರೋ ಚೇರು ಎಲ್ಲ ಇಟ್ಟಿರ್ತಾರೆ. ಒಂಥರ ಚಂದ ಅಲ್ವಾ ಇವ್ರ ಕಲ್ಚರ್ ಕೂಡ. ಇದನ್ನೆಲ್ಲ ಮಾಡೋದು ಅವ್ರುಗಳು ಮಾಡಿರೋ ಪಾಪ ಮತ್ತೆ ಅವ್ರ ಕಷ್ಟಗಳು ಎಲ್ಲ ಪರಿಹಾರ ಆಗ್ಲಿ, ತನ್ನ ಹೆಗಲ ಮೇಲೆ ಹೊತ್ಕೊಂಡಿರೋ ನೀರ್ನ ಕಷ್ಟ ಅನ್ಕೊಂಡು ತನ್ನ ಶಿವನ್ಗೆ ಅರ್ಪಿಸಿದ್ರೆ ಆ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ. ನನ್ನ ಚಾಕ್ಲೇಟ್ ಕೂಡ ಇವಾಗ ಫ್ರೀಸ್ ಆಗಿದೆ. ಹೆಂಗೆ ಬಂದಿದೆ ನೋಡೋಣ, ಟೇಸ್ಟ್ ಹೆಂಗಿದೆ ನೋಡೋಣ. ಲುಕ್ಸ್ ರಿಯಲಿ ಯಮ್. ನನ್ನ ಮಗನ್ ಕೇಳೋಣ ಹೆಂಗಿದೆ ಅಂತ. ಟೇಸ್ಟ್ ಮಾಡೋದಿ, ಟೇಸ್ಟ್ ಮಾಡು, ತಿನ್ನೋಡು. ಹೌಸ್ ಇಟ್ ಯಮ್? ಹೆಂಗಿದೆ ಹೇಳು. ಇನ್ನು ರಕ್ಷಾ ಬಂಧನ್ ಮತ್ತು ಕೃಷ್ಣ ಜನ್ಮಾಷ್ಟಮಿ ಕೂಡ ತುಂಬಾ ಜೋರಿಲ್ಲಿ. ರಕ್ಷಾ ಬಂಧನಲ್ಲಿ ಅವ್ರವ್ರ ರಿಲೇಟಿವ್ಸ್ ಮನೆಗೆ ಹೋಗಿ ಅವ್ರ ಭಯ್ಯ ದೀದಿಗೆಲ್ಲ ರಾಖಿ ಕಟ್ಟಿ ಚೆನ್ನಾಗಿ ಸ್ವೀಟ್ಸ್ ಮಾಡ್ತಾರೆ. ಇಲ್ಲಿ ಫೇಮಸ್ ಅಂತ 3 ಸ್ವೀಟ್ಸ್ ಶಾಪ್ ಇದೆ. ಅದರಲ್ಲಿ ಒಂದು ಹಲ್ದಿರಾಮ್ಸ್, ಇನ್ನೊಂದು ಬಿಕಿನರ್ವಾಲಾ ಮತ್ತು ಒಂದು ಹೋಮ್ ಸ್ವೀಟ್ಸ್. 3 ತುಂಬ ಫೇಮಸ್. ಸ್ವೀಟ್ಸ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಈ ಕೃಷ್ಣ ಜನ್ಮಾಷ್ಟಮಿಗೆ ಈ ಮಾಲ್ಸ್ಗಳಲ್ಲೆಲ್ಲ ಸ್ಟಾಲ್ಸ್ ಇಡ್ತಾರೆ. ಫೇಸ್ ಪೇಂಟಿಂಗು, ಮೆಹಂದಿ, ಗೇಮ್ಸ್, ಕ್ವಿಝಸ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಆ ಥರ. ಮತ್ತು ಗೊತ್ತೇ ಇದೆ ಅಲ್ಲ, ಮಕ್ಕಳಿಗೆಲ್ಲ ಕೃಷ್ಣಂದು ಕಾಸ್ಟ್ಯೂಮ್ಸ್ ಹಾಕ್ತಾರೆ. ಇನ್ನು ಟೆಂಪಲಲ್ಲೆಲ್ಲ ಪೂಜೆ ಶುರುವಾಗೋದು 4:15ಗೆ. ಅಭಿಷೇಕ ಸೇವಾ ಎಲ್ಲ ಅವಾಗಲೇ ಇರುತ್ತೆ. ಯಾಕೆ 4:15ಗೆ ಅಂತಂದರೆ ಕೃಷ್ಣ ಹುಟ್ಟಿದ್ದು 12 ಗಂಟೆ ರಾತ್ರಿಲಲ್ವಾ. ಸೊ 12 ಗಂಟೆ ಆಗೋವರೆಗೂ ವೇಟ್ ಮಾಡಿ ನಾವೆಲ್ಲ ಹೇಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವೋ ಅದೇ ರೀತಿ 12 ಗಂಟೆ ಆಗಿದ್ದ ಕೂಡಲೇ ಡಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಕೃಷ್ಣ ಹುಟ್ಟಿದ್ದು ಕೃಷ್ಣ ಪಕ್ಷ ಅಷ್ಟಮಿ ದಿನ ಅಂದರೆ 8ನೇ ದಿನ ಭದ್ರಪಾದ ತಿಂಗಳಲ್ಲಿ, ಯೂಶಲಿ ಆಗಸ್ಟಿಂದ ಸೆಪ್ಟೆಂಬರ್. ಕೃಷ್ಣ ಹುಟ್ಟಿದ ಕಾಲನ ನಿಶ್ಚಿತ ಕಾಲ ಅಂತ ಕರೀತಾರೆ, ಮೋಸ್ಟ್ ಸೇಕ್ರೆಡ್ ಆರ್. ನಾವಂತೂ ತುಂಬಾ ಮಜಾ ಮಾಡಿದ್ವಿ. ಮತ್ತು ಬೇರೆ ಬೇರೆ ಊರಿನ ತಿಂಡಿಗಳ ಸ್ಟಾಲ್ಸ್ ಎಲ್ಲ ಇತ್ತು, ಎಲ್ಲನೂ ಟ್ರೈ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಈ ಫೆಸ್ಟಿವಲ್ಸ್ನ. यार मेरा तितलिया वर्गा कदेस गलते कदेस मिलते यार मेरा तितलिया वर्गा. क्या बात है. गाड़ियां बदले ना. अरे अरे ನೀನು ಹೇಳ. ಹೇಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮ್ಮ ಸೊಸೈಟಿಲಿ ಹೇಗೆ ಮಾಡ್ತಿದ್ದಾರೆ ನೋಡ ಬನ್ನಿ.
day, but to feel the heartbeat of our nation, to feel the heartbeat of a nation, a rhythm of courage, unity, and peace. We are all here to remember the people, the soldiers who fought for us, and to remember them, to cherish their. तू हिंदू है दोनों इंसान। लावे तेरी गीता पढ़ लूं, तू पढ़ ले कुरान। अपने तो दिल में है यारो, अपने तो दिल में है यारो, बस एक ही अरमान, एक थाली में खाना खाए सारा हिंदुस्तान, सारा हिंदुस्तान। जय हिंद, जय भारत। भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा जय हे। भारत माता की जय, भारत माता की जय, भारत माता की जय। जय भारत, जय हिंदुस्तान। प्लीज बी सीटेड। भारत माता की